ಇರಾನ್ ಇಸ್ರೇಲ್ ನಡುವೆ ಯುದ್ಧ ತೀವ್ರಗೊಂಡಿದೆ. ಖಮೇನಿ ಹತ್ಯೆ ಬಳಿಕ ಇರಾನ್ ರೊಚ್ಚಿಗೆದ್ದಂತೆ ಕಾಣಿಸ್ತಾ ಇದೆ. ಇರಾನ್ ಇಸ್ರೇಲ್ ನಡುವೆ ಯುದ್ಧವಂತೂ ತೀವ್ರಗೊಳ್ಳುತ್ತಾ ಇದೆ. ಇರಾನ್ ಮೇಲಿನ ಅಮೆರಿಕ ಸಮರಕ್ಕೆ ಭರ್ಜರಿ ಯಶಸ್ಸು ಸಿಕ್ಕಿದ್ದು, ಅದರಲ್ಲೂ ಸರ್ವಾಧಿಕಾರಿ ಖಮೇನಿ ಹತ್ಯೆ ಇರಾನ್ ರೊಚ್ಚಿಗೇಳುವಂತೆ ಮಾಡಿದ್ದು. F-15 ಯುದ್ಧ ವಿಮಾನವನ್ನು ಇರಾನ್ ಹೊಡೆದುರುಳಿಸಿದೆ. F-15 ಯುದ್ಧ ವಿಮಾನವನ್ನು ಇರಾನ್ ಹೊಡೆದುರುಳಿಸಿದೆ. ಇದು ಫೈಟರ್ ಜೆಟ್. ಇದರಲ್ಲಿದ್ದಂತಹ ಇಬ್ಬರು ಪೈಲಟ್ಗಳು ಕೂಡ ಸಾವನ್ನಪ್ಪಿದ್ದಾರೆ. ಕುವೈತ್ನ ಅಮೆರಿಕ ಸೇನೆ ನೆಲೆ ಮೇಲೆ ನಡೆದಿರುವಂತಹ ಕುವೈತ್ನಲ್ಲಿರುವ ಅಮೆರಿಕ ನೆಲೆಯ ಸಂಪೂರ್ಣ ನಿಷ್ಕ್ರಿಯಗೊಳಿಸುವಂಥ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು ಇರಾನ್. ಅಬುದಾಬಿ, ಮನಾಮಾ, ದುಬೈ ಮೇಲೆ ತೀವ್ರ ದಾಳಿಯನ್ನ ನಡೆಸಿದೆ. ಬಹರೇನ್ನಲ್ಲಿರುವ ಅಮೆರಿಕದ ನೆಲೆಯ ಮೇಲೆಯೂ ಕೂಡ ಡ್ರೋನ್ ದಾಳಿಯನ್ನ ಇರಾನ್ ನಡೆಸಿದೆ. ದಾಳಿಯಲ್ಲಿ ಅಮೆರಿಕದ 560 ಮಂದಿ ಸೈನಿಕರು ಸಾವನ್ನಪ್ಪಿರುವ ಶಂಕೆ ಇದೆ. ದೋಹಾದಲ್ಲಿ ಪ್ರಬಲ ಸ್ಫೋಟದ ಸದ್ದು ಕೇಳಿಬಂದಿದ್ದು ಇರಾನ್ ದಾಳಿ ತೀವ್ರಗೊಂಡಿದೆ. ಅಮೆರಿಕ ವಾಯುನೆಲೆಯನ್ನು ಗುರಿಯಾಗಿಸಿಕೊಂಡು ಇರಾನ್ ನಡೆಸಿರುವಂತಹ ಅಟ್ಯಾಕ್ ಇದು. ಇಸ್ರೇಲ್ ಮತ್ತು ಇರಾನ್ ನಡುವಣ ಯುದ್ಧದಲ್ಲಿ ಅಮೆರಿಕ ಕೂಡ ಎಂಟ್ರಿ ಆಗಿತ್ತು. ಇಸ್ರೇಲ್ಗೆ ಬೆಂಬಲವನ್ನು ನೀಡುವ ಮೂಲಕ ಇರಾನ್ ಮೇಲೆ ದಾಳಿಯನ್ನು ನಡೆಸಿತ್ತು. ಇದರ ಪರಿಣಾಮ 35 ವರ್ಷದಿಂದ ಇರಾನ್ ಅನ್ನು ಆಳುತ್ತಿದ್ದ ಆಯತುಲ್ಲಾ ಸಾವನ್ನಪ್ಪಿದ್ದು, ಸೇನಾ ಮುಖ್ಯಸ್ಥ ಕೂಡ ಸಂಹಾರವಾಗಿದ್ದಾನೆ. ಇದರಿಂದ ಸೇಡು ತೀರಿಸಿಕೊಳ್ಳೋ ಶಪಥ ಮಾಡಿರುವಂತಹ ಇರಾನ್ ಇದರ ನಡುವೆ ಅಮೆರಿಕದ F-15 ಫೈಟರ್ ಜೆಟ್ ಅನ್ನ ಉಡಾಯಿಸಿದೆ. ಮತ್ತೊಂದು ಕಡೆ ಕುವೈತ್ನ ಅಮೆರಿಕ ಸೇನಾ ನೆಲೆಯ ಮೇಲೂ ಕೂಡ ಬಾಂಬ್ ದಾಳಿಯನ್ನ ನಡೆಸಿದ್ದು, ಅಮೆರಿಕ ನೆಲೆ ಸಂಪೂರ್ಣ ನಿಷ್ಕ್ರಿಯವಾಗಿದೆ. ಸಾಲದೆಂಬಂತೆ ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೂ ಕೂಡ, ಬಹರೇನ್, ದುಬೈ ಮೇಲೂ ಕೂಡ ಅಮೆರಿಕ ನೆಲೆಯ ಮೇಲೆ ಡ್ರೋನ್ ದಾಳಿಯನ್ನ ನಡೆಸಿದೆ ಇರಾನ್. ದಾಳಿಯಲ್ಲಿ ಅಮೆರಿಕದ 560 ಮಂದಿ ಸೈನಿಕರು ಸಾವನ್ನಪ್ಪಿರುವ ಮಾಹಿತಿ ಇದೆ. ಅಮೆರಿಕ ವಾಯುನೆಲೆಯನ್ನೇ ಗುರಿಯಾಗಿಸಿಕೊಂಡು ಇರಾನ್ ನಡೆಸಿರುವಂತಹ ಅಟ್ಯಾಕ್ ಇದು. ಡ್ರೋನ್ಗಳ ಮೂಲಕ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಅಮೆರಿಕ ದಾಳಿಗೆ ಒಂದು ಕಡೆ ಇರಾನ್ ಪ್ರತೀಕಾರದ ಸೇಡಿಗೆ ಬಿದ್ದಿದ್ದು, ಪ್ರತೀಕಾರದ ಹಪಹಪಿಗೆ ಬಿದ್ದಿದ್ದು. ಈ ಸಂದರ್ಭದಲ್ಲಿ ಇರಾನ್ ಪ್ರತೀಕಾರವನ್ನು ತೀರಿಸಿಕೊಳ್ತೇವೆ ಅಂತ ಹೇಳ್ತಾ ಇತ್ತು. ಇದೆಲ್ಲದರ ನಡುವೆ ಮಧ್ಯಪ್ರಾಚ್ಯದ ಎಲ್ಲೆಡೆ ಭಾರೀ ದಾಳಿಯನ್ನು, ವಾಯು ದಾಳಿಯನ್ನು ಇರಾನ್ ನಡೆಸಿರುವಂಥದ್ದು. ಕುವೈತ್ನ ಅಮೆರಿಕ ಸೇನಾ ನೆಲೆಯ ಮೇಲೂ ಕೂಡ ಇರಾನ್ ದಾಳಿ ನಡೆಸಿದೆ. ದುಬೈನಲ್ಲೂ ಕೂಡ ಅಮೆರಿಕ ಸೇನಾ ನೆಲೆಯ ಮೇಲೆ ದಾಳಿಯನ್ನು ನಡೆಸಿದ್ದು. ಅಬುದಾಬಿ, ಮನಾಮಾ, ದುಬೈ ಮೇಲೆ ಇರಾನ್ ದಾಳಿ ನಡೆಸಿದೆ. ಅದು ಅಮೆರಿಕದ ವಾಯುನೆಲೆಗಳು ಎಲ್ಲೆಲ್ಲಿವೆಯೋ ಆ ವಾಯುನೆಲೆಗಳ ಮೇಲೆ ನಡೆಸಿರುವಂತಹ ದಾಳಿ ಇದು. ತೀವ್ರಗೊಳ್ತಾ ಇದೆ ಇರಾನ್ನ ದಾಳಿ. ಪ್ರತೀಕಾರದ ಹಪಹಪಿಗೆ ಬಿದ್ದಿರುವಂತಹ, ಪ್ರತೀಕಾರವನ್ನು ತೀರಿಸಿಕೊಂಡೇ ತೀರ್ತೇವೆ ಅನ್ನುವಂತಹ ಶಪಥಗೈದಿರುವಂತಹ ಇರಾನ್ ಅಮೆರಿಕದ ವಾಯುನೆಲೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಕಳೆದ 3.5 ದಶಕಗಳಿಂದ ಇರಾನ್ ಅನ್ನು ತನ್ನ ಕಪಿಮುಷ್ಟಿಯಲ್ಲಿ ಇರಿಸಿಕೊಂಡಿದ್ದಂತಹ ಇರಾನ್ನ ಸರ್ವೋಚ್ಚ ಧಾರ್ಮಿಕ ನಾಯಕ ಆಯತುಲ್ಲಾ ಅಲಿ ಖಮೇನಿ ಮೃತಪಟ್ಟಿದ್ದ ಮೊನ್ನೆ ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ಜಂಟಿ ವಾಯುದಾಳಿಯಲ್ಲಿ ಸಾವನ್ನಪ್ಪಿದ್ರು. ಸರ್ವಾಧಿಕಾರಿ ಖಮೇನಿ ಹತ್ಯೆಗೆ ರೋಷಗೊಂಡಿರುವಂತಹ ಇರಾನ್ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದು, ಅಮೆರಿಕ ವಾಯುನೆಲೆಗಳು ಎಲ್ಲೆಲ್ಲಿವೆಯೋ ಅದು ನೆರೆಯ ರಾಷ್ಟ್ರಗಳ ಮೇಲೂ ಕೂಡ ದಾಳಿಯನ್ನು ಮಾಡ್ತಾ ಇದೆ. ದುಬೈ ಇರಬಹುದು, ಕುವೈತ್ನಲ್ಲೂ ಕೂಡ ನೋಡಿ, ಅಲ್ಲಿ ಕುವೈತ್ನಲ್ಲಿ F-15 ಫೈಟರ್ನಲ್ಲಿದ್ದ ಇಬ್ಬರು ಪೈಲಟ್ಗಳು ಬಚಾವಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಆ ಫೈಟರ್ ಜೆಟ್ ಅನ್ನು ಉಡಾಯಿಸಿದೆ ಇರಾನ್. ಅಬುದಾಬಿ ಇರಬಹುದು, ಮನಾಮಾ ಮತ್ತು ದುಬೈ ಅಲ್ಲಿರುವಂಥ ಅಮೆರಿಕ ನೆಲೆಗಳನ್ನೇ ಟಾರ್ಗೆಟ್ ಮಾಡಿಕೊಂಡು, ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನು ನಡೆಸ್ತಾ ಇದೆ. ಗಮನಿಸ್ತಾ ಹೋಗಬಹುದು, ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ವಾಯುದಾಳಿ ನಡೆಸಿ ಈ ವೇಳೆ ಖಮೇನಿಯನ್ನು ಹತ್ಯೆಗೈದಿದ್ದಲ್ಲದೆ ಇರಾನ್ನ ಟಾಪ್ 48 ನಾಯಕರನ್ನು ಕೂಡ ಹತ್ಯೆಗೈದಿತ್ತು. ಇದರಿಂದ ಕೆರಳಿ ಕೆಂಡವಾಗಿರುವಂತಹ ಇರಾನ್ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಹಾತೊರಿತಾ ಇದೆ. ಅಂತೆಯೇ ಅಮೆರಿಕ ನೆಲೆಗಳ ಮೇಲೆ ನಡೆಸ್ತಾ ಇರುವಂತಹ ದಾಳಿ
ಸುಮಾರು 650ಕ್ಕೂ ಹೆಚ್ಚು ಅಮೆರಿಕ ಸೈನಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅಬುದಾಬಿ ಇರಬಹುದು, ಮನಾಮಾ, ದುಬೈ ಈ ಭಾಗದಲ್ಲಿ ಬೀಡು ಬಿಟ್ಟಿರುವಂತಹ ಅಮೆರಿಕ ಸೇನೆಯ ಮೇಲೆ ದಾಳಿಯನ್ನು ಇರಾನ್ ನಡೆಸಿದೆ. ಇರಾನ್ ಪ್ರತೀಕಾರವನ್ನು ನಡೆಸ್ತಾ ಇರೋದ್ರಿಂದಾಗಿ UAE, ಬಹ್ರೇನ್, ಸೌದಿ ತತ್ತರಿಸಿ ಹೋಗ್ತಾ ಇವೆ. ಅಮೆರಿಕದ ಸೈನಿಕರನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಿರುವಂಥದ್ದು. ಮತ್ತೊಂದು ಕಡೆ ಇಸ್ರೇಲ್ ಮೇಲೂ ಕೂಡ ದಾಳಿಯನ್ನು ನಡೆಸ್ತಾ ಇದೆ ಇರಾನ್. ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯಿಂದ ಆಕ್ರೋಶಗೊಂಡಿರೋ ಇರಾನ್ ಶತ್ರು ದೇಶಗಳ ಮೇಲೆ ಪ್ರತೀಕಾರದ ದಾಳಿಯನ್ನು ನಿನ್ನೆ ಆರಂಭಿಸಿತ್ತು. ಇವತ್ತು ಕೂಡ ಮುಂದುವರೆದಿದೆ. ಬಹುತೇಕ ಎಲ್ಲ ಕೊಲ್ಲಿ ದೇಶಗಳ ಮೇಲೆ ಕ್ಷಿಪಣಿ ಮತ್ತು ಡ್ರೋನ್ ಬಳಸಿ ದಾಳಿಯನ್ನು ನಡೆಸಿದ್ದು. ಇದರಿಂದ ದುಬೈ ಸೇರಿದಂತೆ UAE, ಕುವೈತ್, ಬಹ್ರೈನ್, ಜೋರ್ಡಾನ್, ಸೌದಿ ಅರೇಬಿಯಾ ಕೂಡ ತತ್ತರಿಸಿ ಹೋಗ್ತಾ ಇವೆ ಇರಾನ್ನ ಈ ವಾಯು ದಾಳಿಗೆ. ಇನ್ನು ಅಮೆರಿಕದ ಅತಿದೊಡ್ಡ ಯುದ್ಧ ನೌಕೆಗಳಲ್ಲಿ ಒಂದಾದ ಅಬ್ರಹಾಂ ಲಿಂಕನ್ ಮೇಲೂ ಕೂಡ ತನ್ನ 4 ಕ್ಷಿಪಣಿಗಳನ್ನು ಉಡಾಯಿಸಿತ್ತು. ಇರಾನ್ ಸೇನೆ ಈ ಬಗ್ಗೆ ಒಂದು ಖಚಿತ ಮಾಹಿತಿ ಕೂಡ ನೀಡಿತ್ತು. ಇದರ ನಡುವೆ ಇಸ್ರೇಲ್ ಮೇಲೆ ನಡೆಸಿದ ದಾಳಿಯಲ್ಲಿ 10 ಜನ ಸಾವನ್ನಪ್ಪಿದ್ರು. ಯಾಕೆಂದರೆ ಇಸ್ರೇಲ್ ಕೂಡ ಇರಾನ್ನ ಗುರಿ. ಯಾಕೆಂದರೆ ಇರಾನ್ ಇಸ್ರೇಲ್ ಮೇಲೂ ಕೂಡ ತನ್ನ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಮುಂದಾಗಿರುವಂಥದ್ದು. ಇದೇ ಕಾರಣಕ್ಕೆ ಇಸ್ರೇಲ್ ಮೇಲೂ ಕೂಡ ದಾಳಿಯನ್ನು ನಡೆಸ್ತಾ ಇದೆ. ಖಮೇನಿ ಹತ್ಯೆ ಬಳಿಕ ಇರಾನ್ ಶಪಥಗೈದಂತೆ ಕಾಣಿಸ್ತಾ ಇದೆ. ಅಮೆರಿಕ ಮತ್ತು ಇರಾನ್ ಮೇಲೆ ಯುದ್ಧವನ್ನು, ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಇರಾನ್ ಯುದ್ಧವನ್ನು ಸಾರಲಿಕ್ಕೆ ಮುಂದಾಗಿರುವಂಥದ್ದು. ಈ ಕಾರಣದಿಂದಲೇ ಅಮೆರಿಕ ನೆಲೆಗಳನ್ನು ಧ್ವಂಸ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದೆ. ಏಕೆಂದರೆ ಪ್ರತೀಕಾರದ ಎಚ್ಚರಿಕೆಯನ್ನು ನೀಡಿತ್ತು. ಖಮೇನಿ ಒಬ್ಬ ಸರ್ವೋಚ್ಚ ನಾಯಕನಾಗಿದ್ದ. ಆತನ ಹತ್ಯೆ ನಿಜಕ್ಕೂ ಅಲ್ಲಿನ ಇರಾನ್ ಸರ್ಕಾರವನ್ನು ಅಥವಾ ಇರಾನ್ ದೇಶವನ್ನು ಆಕ್ರೋಶಿತ ಆಗುವಂತೆ ಮಾಡಿರುವಂಥದ್ದು. ವಿಶ್ವಾದ್ಯಂತ ಶಿಯಾ ಮುಸ್ಲಿಮರಿಗೆ ಖಮೇನಿ ಧರ್ಮಗುರು ಆಗಿದ್ದು, ವಿಶ್ವಾದ್ಯಂತ 30 ಕೋಟಿ ಶಿಯಾ ಮುಸ್ಲಿಮರಿಗೆ ಆರಾಧ್ಯ ದೈವ ಅಂತಲೇ ಕರೆಸ್ಕೊಳ್ತಾ ಇದ್ದಂಥ ಖಮೇನಿಯ ಹತ್ಯೆ ಇದು ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕೆ ಇರಾನ್ ಮುಂದಾಗುವುದಕ್ಕೆ ಕಾರಣವಾಗಿ ಹೋಯಿತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.